ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ, ಇವತ್ತು ಏನಿಲ್ಲ, ಒಂದು ನಾರ್ಮಲ್ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಂದ್ರೆ ಜೋಳ ಎಲ್ಲ ಮುರಿತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು ಜೋಳ ಅಷ್ಟನ್ನ ಹಾಕಿದೀವಿ ಅಂತ. ಇವಾಗ ಜೋಳ ಮುರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಕೆಲಸದವ್ರು ಬಂದಿರ್ತಾರಲ್ಲ, ಅವ್ರಿಗೆ ಅಡುಗೆ ಮಾಡಬೇಕಾಗಿತ್ತು. ಅಡುಗೆ ಎಲ್ಲ ಮಾಡಿ ಇಟ್ಟಿದ್ದೀನಿ, ಇವಾಗ ಬಂದು ತಗೊಂಡು ಹೋಗ್ತಾರೆ. ಸೊ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಇವಾಗ ನಿಮಗೆ ತೋರಿಸ್ತೀನಿ. ಯಾವ ರೀತಿ ಎಲ್ಲ ಅದನ್ನ ಪ್ಯಾಕ್ ಮಾಡಿ ಕಳಿಸ್ತೀನಿ ಅಂತಲೂ ನಿಮಗೆ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಳ್ಳಿ ಹುಡುಗಿಗೆ ಬೆಳೆಸಿ ಅಂತ. ಸೊ ಇವಾಗ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಏನೆಲ್ಲ ಮಾಡಿದ್ದೀನಿ ಅಂದರೆ, ಮುದ್ದೆ ಮಾಡಿದ್ದೀನಿ ಅಂತ ಇದ್ದೀರಲ್ವಾ, ಮುದ್ದೆ ಮಾಡಿದ್ದೀನಿ. ಮುದ್ದೆ ಜೊತೆಗೆ ರೈಸ್ ಕೂಡ ಮಾಡಿ ಇಟ್ಟಿದ್ದೀನಿ. ರೈಸ್ ಈಗ ಎಲ್ಲ ಪ್ಯಾಕ್ ಮಾಡಬೇಕು. ಹಾಗೆ ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಮೊಳಕೆ ಕಾಳು ಸಾಂಬಾರು ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ನೋಡಿ. ಮೊಳಕೆ ಕಾಳು ಸಾಂಬಾರು, ಹಾಗೆ ಮುದ್ದೆ, ಹಾಗೆ ಅನ್ನ, ಇದಿಷ್ಟನ್ನ ಮಾಡಿದ್ದೀವಿ. ಇವಾಗ ನಾವು ಮಾಡಿರೋ ಅಡುಗೆನೆಲ್ಲ ಬಂದು ಹೊಲಕ್ಕೆ ತಗೊಂಡೋಗಿ ಅಲ್ಲೇ ಊಟ ಎಲ್ಲ ಮಾಡ್ಕೊಳ್ತಾರೆ. ಇವಾಗ ನೀರು ಹಾಗೆ ನಾನು ಮಾಡಿರೋ ಅಡುಗೆ ಎಲ್ಲ ಈಗ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ಬೇಕು. ಇನ್ನು ನೆಕ್ಸ್ಟು ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ. ಊಟ ಎಲ್ಲ ಹಾಕಿ ಹೊಲಕ್ಕೆ ಇಲ್ಲಿ ಪ್ಲೇಟ್ಸು ಹಾಗೆ ಸಾಂಬಾರು ಮುದ್ದೆ ಎಲ್ಲ ಹಾಕಿದ್ದೀನಿ, ತೋರಿಸ್ತೀನಿ. ಇಲ್ಲಿ ನೋಡಿ, ಮುದ್ದೆ ಹಾಗೆ ರೈಸ್ ಎಲ್ಲ ಹಾಕಿದ್ದೀನಿ. ಹಾಗೆ ಇಲ್ಲಿ ಸಾಂಬಾರು, ಅದು ಓಪನ್ ಮಾಡೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ. ಸಾಂಬಾರು ಹಾಗೆ ಪ್ಲೇಟು ಹಾಗೆ ನೀರು, ಇದಿಷ್ಟನ್ನ ಇವಾಗ ಹೊಲಕ್ಕೆ ತಗೊಂಡೋಗೋದು. ಇವಾಗ ಕರುಗೆ ನೀರು ಕೊಡೋಕ್ಕೆ ಬಂದಿದ್ದೀನಿ. ಈ ಕರು ನಿಮಗೆ 7 ದಿನದಲ್ಲಿ ಹೇಗಿತ್ತು ಅಂತ ತೋರಿಸಿದ್ದೆ. ಇವಾಗ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ನೀರು ಕುಡಿತಾ ಇದೆ. ಇವಾಗ ರೆಡಿ ಆಗ್ಬಿಟ್ಟು ಹುಣಸೂರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಶೋಲ್ಡರ್ ಹತ್ರ ಫುಲ್ಲು ಪೇನ್ ಬಂದ್ಬಿಟ್ಟೈತೆ. ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ವಾಪಸ್ ಬರ್ತೀವಿ. ನೋಡೋಣ, ವಾಪಸ್ ಬರ್ತಾ ಫಿಲಮ್ ಹೋಗೋಕ್ಕಾದ್ರೆ ಹೋಗ್ತೀವಿ, ಇಲ್ಲಾಂದರೆ ಇಲ್ಲ. ಯಾವ ಹಾಸ್ಪಿಟಲು ಏನು ಅಂತ ನಾನು ಮುಂದೆ ತೋರಿಸ್ತೀನಿ, ನೋಡಿ ಪೂರ್ತಿ ವಿಡಿಯೋ ನೋಡಿ. ಇವಾಗ ಅಡುಗೆ ಎಲ್ಲ ಮಾಡಿಟ್ಟು ಹೊಲಕ್ಕೆ ಕೊಟ್ಬಿಟ್ಟು ನಾನು ರೆಡಿ ಆಗಿಬಿಟ್ಟು ಇವಾಗ ಕಟ್ಟೆಮಾಲ್ವಾಡಿಗೆ ಹೋಗ್ತಾ ಇದ್ದೀವಿ, ಹಾಸ್ಪಿಟಲ್ಗೆ. ಇವಾಗ ಹೋಗ್ತಾ ಇದ್ದೀವಿ. ಕಟ್ಟೆಮಾಲ್ವಾಡಿಯಲ್ಲಿ ಒಂದು ಕ್ಲಿನಿಕ್ ಇದೆ, ಅಲ್ಲಿ ಮೂಳೆ ಡಾಕ್ಟರ್ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಇವಾಗ ತೋರಿಸ್ಬೇಕು. ಮಳೆ ಬರೋಗೈತೆ, ನೋಡೋಣ ಡಾಕ್ಟರ್ ಇದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಹೋಗ್ಬಿಟ್ಟು ಇದ್ದಾರೋ ಇಲ್ವೋ ಅಂತ ನೋಡಿ ತೋರಿಸ್ಕೊಂಡು ಬರಬೇಕು. ಈ ಪ್ಲೇಸ್ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ. ನೋಡಿ ಎಂಥ ವ್ಯೂ ಅಂತ. ನಮ್ಮ ಹುಣಸೂರು ಅಕ್ಕಪಕ್ಕನೇ ಇಷ್ಟೆಷ್ಟು ಚೆನ್ನಾಗಿರೋ ಪ್ಲೇಸ್ ಇದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಚಂದ ಪ್ಲೇಸ್. ನೋಡ್ತಾ ಇದ್ದೀರಲ್ವಾ, ಇದೇ ಕ್ಲಿನಿಕ್ಕು. ಇಲ್ಲಿ ಹೋದ್ವಿ, ಫುಲ್ಲು ರಶ್ ಇತ್ತು. ಟೋಕನ್ ಪ್ರಕಾರ ಹೋಗಬೇಕಾಗಿತ್ತು. ಹಾಸ್ಪಿಟಲ್ಗೆ ಹೋಗಿ ಹೋಟೆಲ್ಗೆ ಬೇಕು ಅಂತ ಇವಾಗ ಆರ್ಡ್ರ್ ಮಾಡ್ತೀವಿ. ಹಾಸ್ಪಿಟಲ್ಗೆ ಹೋಗಿ ಬಂದುಬಿಟ್ಟು ನೋಡಿ ತೋರಿಸ್ತೀನಿ ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ. ವೆಯ್ಟ್ ಮಾಡಿ, ಏನೆಲ್ಲ ತಗೊಂಡಿದ್ದೀವಿ ಅಂತ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ. ನೋಡಿ ಇಷ್ಟೆಲ್ಲ ಆರ್ಡರ್ ಮಾಡಿದ್ದೀವಿ. ಈಗೆಲ್ಲ ತಿಂದು ಖಾಲಿ ಮಾಡೋದೇ ಇರೋದು ಕೆಲಸ. ಬಿರಿಯಾನಿ, ರೋಟಿ, ಚಿಕನ್ ಮಸಾಲ ಗ್ರೇವಿ. ಈ ಹೋಟ್ಲು ಹುಣಸೂರಿಗೆ ಫೇಮಸ್. ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ. ಹಾಸ್ಪಿಟಲ್ಗೆ ಅಂತ ಬಂದುಬಿಟ್ಟು ಚೆನ್ನಾಗಿ ಇಲ್ಲಿ ನಾನ್ ವೆಜ್ ತಿನ್ಕೊಂಡು ಹೋಗ್ತೀನಿ. ಹಾಸ್ಪಿಟಲಲ್ಲಿ ಏನಾಯಿತು ಅಂದರೆ, ಹಾಸ್ಪಿಟಲ್ಗೆ ಹೋದ್ವಿ, ಅಲ್ಲಿ ಡಾಕ್ಟ್ರು ನೋಡಿದ್ರೆ ಒಬ್ಬೊಬ್ರಿಗೆ ಟ್ರೀಟ್ಮೆಂಟ್ ಮಾಡೋದೇ 1 ಅವರ್ ಮಾಡ್ತಾಯಿದ್ದಾರೆ. ನಮ್ಮದು ಟೋಕನ್ ಬೇರೆ ಇದ್ದಿದ್ದು 16, ಜಾಸ್ತಿ ಹೊತ್ತು ವೆಯ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಬೇಗನೆ ಬಂದ್ಬಿಟ್ವಿ. ನೆಕ್ಸ್ಟ್ ಬೇಕಾದ್ರೆ ನಾಳೆ ಹೋಗಿ ತೋರಿಸ್ಕೊಳ್ಳೋಣ ಅಂತ. ಕಟ್ಟೆಮಾಲ್ವಾಡಿಲಿ ಜಸ್ಟ್ ಅವ್ರ ಮನೆ ಹತ್ರನೇ ಕ್ಲಿನಿಕ್ ಥರ ಇಟ್ಕೊಂಡಿದ್ದಾರೆ. ಫುಲ್ಲು ಜನನೂ ಇದ್ದರು, ಬಟ್ ನಮಗಂತೂ ಕಾಯೋಕ್ಕಾಗಲಿಲ್ಲ. ಇಲ್ಲಿಂದ ನಮ್ಮೂರಿಂದ ಅಲ್ಲಿಗೆ ಹೋಗಿ ಇನ್ನು 12 ಗಂಟೆಗೆ ಹೋಗ್ಬಿಟ್ರೆ ತಿರ್ಗಾ 3 ಗಂಟೆಗೆ ಬರ್ತಾರೆ. ಎಷ್ಟು ಅಂತಂತ ವೆಯ್ಟ್ ಮಾಡೋದು. ಬಂದ್ಬಿಟ್ಟು ಇವಾಗ ಚೆನ್ನಾಗಿ ನಾನ್ ವೆಜ್ ತಿನ್ಕೊಂಡು ಮನೆಗೆ ಹೋಗೋಣ. ಇವಾಗ ರೋಟಿ ತಿಂದು ಖಾಲಿ ಮಾಡಾಯಿತು. ಇವಾಗ ಬಿರಿಯಾನಿ ತಿನ್ನೋಣ. ನನಗಂತೂ ಬಿರಿಯಾನಿ ಅಂದರೆ ತುಂಬಾ ಇಷ್ಟ, ಅದರಲ್ಲೂ ಚಿಕನ್ ಬಿರಿಯಾನಿನೇ ಇಷ್ಟ. ಸೊ ಇವಾಗ ಚಿಕನ್ ಬಿರಿಯಾನಿ ತಿನ್ನೋಣ.
ನೋಡಿ, ಹುಣಸೂರಲ್ಲಿರೋರಿಗೆಲ್ಲ ಈ ಹೋಟೆಲ್ ಗೊತ್ತೇ ಇರುತ್ತೆ, ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಬನ್ನಿ ಈಗ ಬಿರಿಯಾನಿ ತಿನ್ನೋಣ. ಎಲ್ಲ ತಿಂದು ಇವಾಗ ಖಾಲಿ ಮಾಡಾಯಿತು. ನನಗಂತೂ ಹೊಟ್ಟೆ ತುಂಬೋಯ್ತು, ಫುಲ್ ಲೋಡ್ ಆಗೋಯ್ತು. ಎಲ್ಲ ಚೆನ್ನಾಗಿತ್ತು, ಎಲ್ಲ ಖಾಲಿ. ಸೊ ಇದಿಷ್ಟು ನನ್ನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾವ ರೀತಿಯಾಗಿ ವಿಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿಯಾಗಿ ವಿಡಿಯೋಸ್ನ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಬಾಯ್.